ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮತ್ತೆ ಸಚಿವ ತಂಗಡಗಿ ವಿರುದ್ಧ ಇಕ್ಬಾಲ್ ಅನ್ಸಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಂಗಡಗಿ ಇತಿಮಿತಿಯಲ್ಲಿ ಯೋಚನೆಯನ್ನ ಮಾಡಿ ಹೆಜ್ಜೆ ಇಡಬೇಕು. ಗಂಗಾವತಿಯಲ್ಲಿ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಕೊಟ್ಟಿರುವಂತಹ ಹೇಳಿಕೆ ಇದು. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ, ತಂಗಡಗಿ ಪಕ್ಷದಲ್ಲಿದ್ದಾರೆ, ಎಲ್ಲ ಅಧಿಕಾರಿಗಳನ್ನ ಅವರೇ ವರ್ಗಾವಣೆ ಮಾಡ್ತಾ ಇದ್ದಾರೆ. ನಮಗೆ ಬೇಕಾದವರನ್ನ ಹಾಕಿಕೊಳ್ಳೋದು ನಮ್ಮ ಧರ್ಮ. ನಾನು ಸೋತಿದ್ದೇನೆ ಅಂತ ಕೆಳಮಟ್ಟದ ಅಧಿಕಾರಿಗಳಿಂದ ಎಲ್ಲ ಅಧಿಕಾರಿಗಳನ್ನ ಅವರೇ ವರ್ಗಾವಣೆ ಮಾಡ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ, ನಾನು ಅಭ್ಯರ್ಥಿಯಾಗಿ ಸೋತಿದ್ದೇನೆ ಅಷ್ಟೇ. ನಮಗೆ ಬೇಕಾದ ಅಧಿಕಾರಿಗಳ ನಾವು ಹಾಕಿಕೊಳ್ಳೋದು ನಮ್ಮ ಧರ್ಮ. ನಮ್ಮ ಕಾರ್ಯಕರ್ತರಿಗೆ ಸುಲಭವಾಗಿ ಕೆಲಸ ಆಗೋದಕ್ಕೆ ಅಧಿಕಾರಿಗಳನ್ನು ಹಾಕಿಕೊಳ್ಬೇಕಾಗತ್ತೆ ಹೊರತು ದುಡ್ಡು ಮಾಡೋದಕ್ಕಾಗಲ್ಲ. ಇದನ್ನ ತಂಗಡಗಿ ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅರ್ಥ ಮಾಡಿಕೊಳ್ಳದಿದ್ರೆ ಸಾರ್ವಜನಿಕರ ಎದುರು ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗತ್ತೆ ಅನ್ನುವಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದು ನಾನೇ ಅಭಿವೃದ್ಧಿ ಮಾಡೋನಂತೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ಅಲ್ಲನ ಕೃಪೆ ಆಗಿತ್ತು. ನಾನು ಆ ದೇವರು ಅವಕಾಶ ಕೊಟ್ಟಿದ್ದ, ನಮ್ಮ ಗಂಗಾವತಿ ಜನ ನನಗೆ ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟಿದ್ದರು, ಮಾಡಿದೆ. ಈಗ ಅದು ಮಾಡಲ್ಲ ಮಾಡ್ತಾರೆ ಅನ್ನೋದೆಲ್ಲ ತೀರ್ಮಾನ ಮಾಡೋದು ದೇವರು. ಆದರೆ ನಾನು ಬಂದು ಗಂಗಾವತಿಯಲ್ಲೇ ನೆಲೆಸುತ್ತೇನೆ. ಸರ್, ತಂಗಡಿಗೆಯವರು ಮತ್ತು ಜನಾರ್ದನ್ ರೆಡ್ಡಿ ಅವರು ನಿಮ್ಮ ಬಗ್ಗೆ ಟೀಕಾ ಮಾಡ್ತಾರೆ, ಅದರ ಬಗ್ಗೆ ಏನು ಹೇಳ್ತಾರೆ? ನೋಡಿ, ಈಗಾಗಲೇ ನಾನು ತಂಗಡಿಗೆಯವ್ರ ಬಗ್ಗೆ ಹೇಳಿದ್ದೀನಿ. ತಂಗಡಿಗೆಯವರು ಕಾಂಗ್ರೆಸ್ ಪಕ್ಷದವರು, ನಾನು ಕಾಂಗ್ರೆಸ್ ಪಕ್ಷದವರು, ಹೌದಾ? ಆದರೆ ತಂಗಡಿಯವರು ಸ್ವಲ್ಪ ಇತಿಮಿತಿಯಲ್ಲಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕು. ಗಂಗಾವತಿಯಲ್ಲಿ ನಾನು ಸೋತಿದ್ದೇನೆ ಅಂಥೇಳಿ ನನ್ನ ವಿರುದ್ಧನೇ ಇಲ್ಲಿ ಎಲ್ಲ ಅಧಿಕಾರಿಗಳಿಗೆ